ನಮಸ್ಕಾರ. ಹೊಸ ವರ್ಷದ ಫಸ್ಟ್ ವಿಡಿಯೋ ಇದು. ಸೊ ಇವತ್ತಿಂದು ವಿಷಯ ಬಂದ್ಬಿಟ್ಟು ಹಸಿರೆಲೆ ಗೊಬ್ಬರ ಮೇಲೆ ಸಾಕಷ್ಟು ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ಭಾಳಷ್ಟು ಜನ ಮಾಡಿದ್ದಾರೆ. ಸೊ ಭಾಳಷ್ಟು ಜನಕ್ಕೂ ಗೊತ್ತು ಹಸಿರೆಲೆ ಗೊಬ್ಬರದಿಂದ ನ್ಯಾಚುರಲ್ ಮ್ಯಾನರ್ ಸಿಗುತ್ತೆ, ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ, ಕಾರ್ಬನ್ ಇಂಪ್ರೂವ್ ಆಗುತ್ತೆ ಅಂತ ಎಲ್ಲರೂ ಇವತ್ತು. ಬಟ್ ಇದರಲ್ಲಿ ಕೆಲವರಿಗೆ ಗೊತ್ತಿರುತ್ತೆ, ಬಟ್ ಮ್ಯಾಕ್ಸಿಮಮ್ ಭಾಳಷ್ಟು ಜನ ರೈತರಿಗೆ ಗೊತ್ತಿಲ್ಲ ಕೆಲವೊಂದು ವಿಚಾರ ಇವತ್ತು. ಸೊ ಇದನ್ನ ನಾವು ಇವತ್ತು ಇಂಟರ್ ಕ್ರಾಪಾಗಿ ಮಾಡಿದ್ದೀವಿ ನಮ್ಮ ಬಾಳೆ ತೋಟದಲ್ಲಿ. ಫಸ್ಟ್ ನೋಡೋಣ ಯಾವ ಥರ ನಾವು ಹಾಕಿದ್ದೀವಿ, ಮಲ್ಚಿಂಗ್ ಯಾವ ಥರ ಮಾಡಿದ್ದೀವಿ ಅಂತೆಲ್ಲ. ಸೊ ಹಸಿರೆಲೆ ಗೊಬ್ಬರದಲ್ಲಿ ತುಂಬ ವಿಧಾನ ಇದ್ದಾವೆ, ತುಂಬ ಹಸಿರೆಲೆ ಗೊಬ್ಬರಗಳಿದ್ದಾವೆ. ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ವೀಡಿಯೋದೆಲ್ಲ ಕಂಪ್ಲೀಟ್ ನೋಡ್ಕೊಂಬರೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಇದು ಸೆಣಬು. ಜಸ್ಟ್ 40 ಡೇಸ್ 35 ಡೇಸ್ ಆಯಿತು. ಇದ್ರದ್ದೊಂದು ಬ್ಯೂಟಿ ಏನಂದರೆ ಹೇಳ್ತೀನಿ ನೋಡಿ. ಇದು ಬರೀ ಸೆಣಬಿಲ್ಲ, ನೋಡ್ಬೋದು. ನಾವು ಬಾಳೆ ಮಧ್ಯದಲ್ಲಿ ಹಾಕಿದ್ದೀವಿ. ಸೊ 1 ವೀಕ್ ಆಯ್ತು ನೀರು ಕೊಟ್ಟಿಲ್ಲ, ಆದರೂ ಪ್ಲಾಂಟ್ ಫುಲ್ ಹೆಲ್ತಿಯಾಗಿ ಇಲ್ಲಿವರೆಗೂ ನಾವೇನು ಡ್ರಿಂಚ್ ಮಾಡಿಲ್ಲ. ಫಿಶ್ ಅಮೈನು, ವುಡ್ ವಿನಿಗರು, ಈ ಬ್ಯಾಕ್ಟಾ ಕಿಟ್ಟು ಈ ಥರದ್ದು ಮಾತ್ರ ಸ್ಪ್ರೇ ಮಾಡಿದ್ದೀವಿ. ಒಂದು ಸರಿ ನ್ಯಾಚುರಲ್ ಪೊಟ್ಯಾಶ್ ಕೊಟ್ಟಿದ್ದೀವಿ ನೋಡಿ. ಜಸ್ಟ್ 45 ಡೇಸ್ ಪ್ಲಾಂಟ್ಸ್. ಸೊ ಸೆಣಬಿಂದ ಅಡ್ವಾಂಟೇಜ್ ಏನಂದರೆ ವಾತಾವರಣದಲ್ಲಿರೋ ನೈಟ್ರೋಜನ್ನ ತಗೊಂಡು ಗಿಡಕ್ಕೆ ಕೊಡುತ್ತೆ. ನೀವು ಲೀವ್ಸ್ ನೋಡ್ಬೋದು, ಎಷ್ಟು ಅಗಲ ಬಂದಿದೆ. ಪ್ರತಿಯೊಂದು ಗಿಡ ನೋಡ್ಬೋದು ನೀವು. ಸೊ ಇದೇ ಒಂದು ಬಿಗ್ ಅಡ್ವಾಂಟೇಜ್. ಎಲ್ಲರೂ ಅನ್ಕೊತಾರೆ ಇದೆಲ್ಲ ಫುಲ್ಲು ಸೆಣಬು ಹಾಕ್ಬಿಟ್ಟಿದ್ದಾರೆ, ಫುಲ್ಲು ಗಿಡಕ್ಕೆಲ್ಲ ಶಾರ್ಟ್ ಆಗಿಬಿಡುತ್ತೆ, ಗಿಡ ಗ್ರೋತ್ ಬರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನೀವು ನೋಡ್ಬೋದು, ಯಾವ ಗಿಡನೂ ಕಮ್ಮಿ ಇಲ್ಲ. ಕೆಲವೊಂದು ಕಮ್ಮಿ ಇದ್ದಾವೆ, ಮೊಟಾಲಿಟಿ ಹೋಗಿರುತ್ತೆ. ಬಟ್ ಸ್ಟಾರ್ಟಿಂಗಿಂದ ಏನು ಪ್ಲಾಂಟ್ಸ್ ಬಂದಿದೆ ಎಲ್ಲ ಕ್ಲಿಯರಾಗಿ ಬಂದಿದೆ. ಸೊ ಇವಾಗ ಇದು ರೋಟಾವೇಟ್ರ್ ಹಾಕ್ಸೋಕ್ಕೆ ರೆಡಿ ಆಗಿದೆ. ಸೊ ಹಂಗಾಗಿ ನಾವು ಹಸಿರೆಲೆ ಗೊಬ್ಬರ ರೈತರಿಗೆ ಮನೆ ದೇವರಿದ್ದಂಗೆ. ಯಾವ ಪ್ಲಾಂಟನ್ನು ನೋಡಿ ನೀವು, ಆಲ್ಮೋಸ್ಟ್ 80%, ನಾನು 100ಕ್ಕೆ 100 ಅಂತ ಹೇಳಲ್ಲ. ಕೆಲವೊಂದು ಈ ಥರ ಇರುತ್ತೆ, ಅದು ಮೊಟಾಲಿಟಿ ಇರುತ್ತೆ, ಇಲ್ಲ ಚಿಕ್ಕದು ಪ್ಲಾಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚಿಕ್ಕದಿರುತ್ತೆ ನೋಡಿ. ಸೊ ಇದು ಬಿಗ್ ಅಡ್ವಾಂಟೇಜ್. ಅದೇ ನಾವು ಖಾಲಿ ಬಿಟ್ಟರೆ ಸುಮ್ಮನೆ ಹುಲ್ಲು ಬರುತ್ತೆ ನೋಡಿ, ಈ ಥರ ಎಲ್ಲ ಹುಲ್ಲು ಬರುತ್ತೆ ನಾರ್ಮಲಾಗಿ. ಸೊ ಇದು ಏನಕ್ಕೆ ಕಡಿಮೆ ಬಂದಿದೆ ಅಂದರೆ, ಇದು ಜಾಸ್ತಿ ಬಂದಿರೋದ್ರಿಂದ ಅದು ಗ್ರೋತ್ ಹುಲ್ಲೆಲ್ಲ ಕಡಿಮೆ ಆಗಿದೆ. ಇದನ್ನ ನಾವು ರೋಟಾವೇಟ್ರ್ ಹಾಕ್ಸ್ತೀವಿ. ಇದು ಫಸ್ಟ್ ಹಸಿರೆಲೆ ಗೊಬ್ಬರ ಇಂಟರ್ ಕ್ರಾಪ್ ಆಗಿ. ಸೆಕೆಂಡ್ ಹಸಿರೆಲೆ ಗೊಬ್ಬರಕ್ಕೆ ನಾವು ಬೇರೆ ಪ್ಲಾನ್ ಮಾಡ್ತೀವಿ. ನೋಡಿದ್ರಲ್ಲ, ನಾವು ಇಂಟರ್ ಕ್ರಾಪ್ ಆಗಿ ಹಸಿರೆಲೆ ಗೊಬ್ಬರ ಮಾಡಿದ್ದೀವಿ, ಮಲ್ಚ್ ಮಾಡಿದ್ದೀವಿ, ಎಲ್ಲ ಕಂಪ್ಲೀಟಾಗಿ ತೋರಿಸ್ದೆ. ಸೊ ಇದು ನಂಬರ್ 1 ಪಾಯಿಂಟ್ ಏನಂದರೆ, ಏನಕ್ಕೆ ಇಂಟರ್ ಕ್ರಾಪ್ ಮಾಡಬೇಕಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ನೈಟ್ರೋಜನ್ನ ಬೆಳೆಗಳಿಗೆ ಉಚಿತವಾಗಿ, ನಮಗೆ ಯೂರಿಯಾ ಏನು ಎಲ್ಲರೂ ಯೂರಿಯಾ ಹೇಳ್ತಾರಲ್ಲ, ಉಚಿತವಾಗಿ ನೈಟ್ರೋಜನ್ ಸಿಗುತ್ತೆ. ಇದು 1, ಭೂಮಿನ ಸಡಿಲಗೊಳಿಸುತ್ತೆ, ಬೇರುಗಳು ಆಳ ಹೋಗಿ. ಇದು 2, ಕಾರ್ಬನ್ ಇಂಪ್ರೂವ್ ಆಗುತ್ತೆ. 3, ನ್ಯಾಚುರಲ್ ಮ್ಯಾನ್ಯೂರ್ ಸಿಗುತ್ತೆ. 4, ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ, ಇದು ಸ್ಲೋ ರಿಲೀಸ್ ಫರ್ಟಿಲೈಸರ್. ಮಿನಿಮಮ್ 6 ಮಂತ್ಸ್ ಬೇಕು. ಇದು ಅಚಾನಕ ಕೆಲಸ ಮಾಡಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಇಂಟರ್ ಕ್ರಾಪಾಗಿ. ಇನ್ನು ಫೀಲ್ಡ್ ಕ್ರಾಪಾಗಿ ನೀವು ಹಾಕ್ಬೋದು. ಫೀಲ್ಡ್ ಕ್ರಾಪಾಗಿ ಇದೇ ಥರನೇ ನೀವು ಏನೂ ಡಿಫ್ರೆನ್ಸ್ ಇಲ್ಲ ಇಂಟರ್ ಕ್ರಾಪ್ ಇದರಲ್ಲಿ. ಫೀಲ್ಡ್ ಕ್ರಾಪ್ ನಾವು ಹೆಂಗೆ ಬೇಕಾದ್ರೆ ಹಂಗೆ ಮಲ್ಚಿಂಗ್ ಮಾಡ್ಬೋದು. ಇದು ರೋಟಾವೇಟ್ರಿಂದ ಮಲ್ಚ್ ಮಾಡ್ಬೋದು, ಇಲ್ಲ ನಾವು ಕೆಲವರೆಲ್ಲ ಡ್ರಮ್ ಉರುಳಿಸ್ತಾರೆ, ಅಲ್ಲೇ ಬೆಂಡ್ ಆಗೋ ಥರ, ಆ ಥರನೂ ಮಲ್ಚ್ ಮಾಡ್ಬೋದು, ಲೈವ್ ಮಲ್ಚು. ಸೊ ನಾನಾ ಥರ ಆಪ್ಷನ್ಸ್ ಇದೆ ಮಲ್ಚಿಂಗಲ್ಲಿ. ನಿಮಗೆ ಯಾವ್ದು ಕನ್ವೀನಿಯೆಂಟು ಅದು ಮಾಡ್ಕೊಳ್ಬೋದು ಮಲ್ಚಿಂಗು.
ಇದಿಷ್ಟು ಆಯಿತು. ಸೊ ಇನ್ನು ಹಸಿರೆಲೆ ಗೊಬ್ಬರ ಬಂದ ತಕ್ಷಣ ಸೆಣಬು, ಡಯಾಂಚ, ಹುರುಳಿ, ವೆಲ್ವೆಟ್ ಬೀನ್ಸು, ಎಲ್ಲ ಥರ ಲೆಗ್ಯುಮಿನಸ್ ಪ್ಲಾಂಟ್ಸ್ ತುಂಬ ಇದೆ. ನಾವು ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೋದು. ನಮಗೆ ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ, ನಮ್ಮ ಸಾಯಿಲ್ ಕಂಡೀಷನ್ ಏನಿದೆ ನೋಡಿಕೊಂಡು ಇದು ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ನೀವು ಯಾರ್ಯಾರು ಸೆಣಬು, ಡಯಾಂಚ ಹಾಕ್ತೀರಾ ಅವ್ರು ಮಲ್ಚ್ ಮಾಡಲೇಬೇಕಾಗುತ್ತೆ. ಸೊ ಅದೇ ಹುರುಳಿ, ಹೆಸರು ಈ ಥರ ಹಾಕಿದಾಗ ವೆಲ್ವೆಟ್ ಬೀನ್ಸನ್ನು ಅಷ್ಟೇ ಮಲ್ಚ್ ಮಾಡಲೇಬೇಕದು, ಯಾಕಂದರೆ ತುಂಬ ಉದ್ದ ಬೆಳೆಯುತ್ತದು. ಸೊ ಈ ಹುರುಳಿ, ಹೆಸರು ಮತ್ತು ಕಾಡೆಸರು ಕೆಲವೊಂದೆಲ್ಲ ತುಂಬ ಹಾಕ್ತಾರೆ, ಆಮೇಲೆ ಎಲ್ಲ ಮಿಕ್ಸಿಂಗ್ ಹಾಕ್ತಾರೆ. ಸೊ ಇವನ್ನ ಮಲ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಅದಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಹುಟ್ಟಿ ಅಲ್ಲೇ ಡಿಕಂಪೋಸ್ ಆಗುತ್ತೆ. ಇದು ಲೈವ್ ಮಲ್ಚಿಂಗ್, ಅದು ಅಂದರೆ ಜೀರೋ ಕಲ್ಟಿವೇಷನ್ ಅಂತಾರಲ್ಲ, ಇದು ಒಂದು ರೀತಿ. ಸೊ ಇವಾಗ ಮೈನ್ ಪಾಯಿಂಟ್ ಏನಪ್ಪ ಹಸಿರೆಲೆ ಗೊಬ್ಬರದಿಂದ ಇನ್ನೊಂದು ಇದೇನೆಂದರೆ, ಈಗ ಬಾಳೆ ಹೊಲಕ್ಕೆ ಭಾಳಷ್ಟು ಜನ ನೋಡಿರ್ಬೋದು, ಪನಾಮ ಆಗಿರ್ಬೋದು, ಯಾವುದೇ ಫಂಗಸ್ಸು, ಡಿಸೀಸು, ಪೆಸ್ಟ್ ಆಗಿರ್ಬೋದು. ಸೊ ಏನಕ್ಕೆ ಬೆಳಿಬೇಕಂದ್ರೆ, ಒಂದು ನಂಬರ್ 1 ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕ್ರಾಪ್ ರೊಟೇಷನ್ ಆಗುತ್ತೆ. ಸೊ ಇದು ನಿಮಗೆ ಕ್ರಾಪ್ ರೊಟೇಷನ್ ಆಗೋದಲ್ಲದೆ ನಿಮ್ಮ ಸಾಯಿಲ್ನ ಫರ್ಟಿಲಿಟಿ ಇಂಪ್ರೂವ್ ಮಾಡಿ ಸಾಯಿಲ್ ರೀಚಾರ್ಜ್ ಆಗುತ್ತೆ. ಎರಡನೇದು, ಈ ಎಲೆ ನಾವು ಭೂಮಿ ಸೇರಿಸಿ ಮಲ್ಚ್ ಮಾಡಿದಾಗ ಅದರಿಂದ ಆ್ಯಸಿಡ್ ರಿಲೀಸ್ ಆಗುತ್ತೆ. ಸೊ ಆ ಆ್ಯಸಿಡ್ ರಿಲೀಸ್ ಆದಾಗ ನೆಲದಲ್ಲಿರ್ತಕ್ಕಂಥ ಫಂಗಸ್ ಆಗಲಿ, ಪೆಸ್ಟ್ ಆಗಲಿ ಹೋಗುತ್ತೆ. ಸೊ ಮೇಯ್ನ್ ಫಂಗಸ್ ಕಂಟ್ರೋಲ್ ಆಗುತ್ತೆ ನ್ಯಾಚುರಲ್ ಆಗಿ. ಸೊ ಇದು ಒಂದು ಬಿಗ್ ಅಡ್ವಾಂಟೇಜ್, ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಹಸಿರೆಲೆ ಗೊಬ್ಬರ ಬೆಳಿಬೇಕು, ಸಾಯಿಲ್ ಪ್ರಿಪೇರ್ ಮಾಡ್ಕೋಬೇಕಂತಾರೆ, ಇದು ಮೇಯ್ನ್ ಪಾಯಿಂಟ್ ಇದು. ಯಾಕಂದರೆ ಫಂಗಸ್ನ ನಾವು ಅಷ್ಟು ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತು. ಫಂಗಸ್ಸಿಂದ ಬೆಳೆಗಳ ಡೆಡ್ಲಿ ಡಿಸೀಸ್ ಅದು. ಸೊ ಹಂಗಾಗಿ ಇದು ಬಿಗ್ ಅಡ್ವಾಂಟೇಜು. ಪ್ರತಿಯೊಬ್ಬರು ಪ್ರತಿ ವರ್ಷ ಯಾವುದೇ ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಹಸಿರೆಲೆ ಗೊಬ್ಬರ ಬೆಳೀರಿ, ಇಂಟರ್ ಕ್ರಾಪ್ ಆಗಿ ಇನ್ನೊಂದು ಟರ್ನ್ ಮಾಡಿ, ಈ ಥರ ಮಾಡ್ಕೊಂಡೋದ್ರೆ ನಿಮಗೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗೇ ಆಗುತ್ತೆ. ಸೊ ಇಷ್ಟು ಹಸಿರೆಲೆ ಗೊಬ್ಬರ ತಿಳ್ಕೊಂಡಿದ್ದೀರಾ. ನಿಮ್ಗೆ ಯಾವುದೇ ಥರ ಕನ್ವೀನಿಯೆಂಟ್ ಇರೋದು ಆ ಥರ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಹಾಕ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು. ತುಂಬ ಧನ್ಯವಾದಗಳು.